ಸರ್ ಅವರು ಅಧ್ಯಕ್ಷರಾಗಿ ಮುಂದುವರಿದ್ದಾರೆ. ಈಗ ಹುಬ್ಳಿಯಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ರೇಸಲ್ಲಿದ್ದಾರೆ, ಮತ್ತೆ ಸಿಎಂ ಬದಲಾವಣೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಅವ್ರು ಏನು ಹೇಳ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಸದ್ಯಕ್ಕೆ ಸಿದ್ದರಾಮಯ್ಯನವರಿದ್ದಾರೆ, ಉಪಮುಖ್ಯಮಂತ್ರಿಗಳು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, PCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಸತೀಶ್ ಜಾರಕಿಹೊಳಿ PWD ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿದ್ದಾರೆ. ಸದ್ಯಕ್ಕೆಲ್ಲ ಇಷ್ಟೇ ಇರೋದು. ಒಂದು ನಿಮಿಷ, ಎಲ್ಲ ಜವಾಬ್ದಾರಿಗಳು ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸೋದು ನಮ್ಮ ಕೆಲಸ. ಬೇರೆದೇನೇ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ತಗೊಂಡಿರುತ್ತೆ. ಹೈಕಮಾಂಡ್ ನೋಡಿ, CM ಬದಲಾವಣೆ, PCC ಅಧ್ಯಕ್ಷರ ಬದಲಾವಣೆ, ಗ್ರಾಮೀಣ ಅಭಿವೃದ್ಧಿ ಸಚಿವರ ಬದಲಾವಣೆ ಮೀಡಿಯಾದಲ್ಲಿ ಹೇಳಿದ್ರೆ ಆಗೋದಿಲ್ಲ. ಎಲ್ಲ ಆಗಬೇಕು, ಯಾವಾಗ ಆಗಬೇಕು, ಯಾರಿಂದ ಆಗಬೇಕು ಅವಾಗ ಆಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. ಸರ್, ನಿಮಗೆ ನಮ್ಗಿಂತ ಚೆನ್ನಾಗಿ ಗೊತ್ತಿದ್ದಂಗಿದೆ. ಯಾರು ಹೇಳಿದ್ರು ಸರ್? ಮಾರ್ಚಲ್ಲಿ ಬಜೆಟ್ ಆಗ್ತಾ ಇದೆ ಇಲ್ಲ. ನೋಡಿ, ಅವರು ಮಾರ್ಕ್ಸ್ ಕಾರ್ಡ್ ತಗೊಂಡು ಹೋಗಿಲ್ಲ, ಇದು ತಪ್ಪು ಮಾಹಿತಿ. AICC ಅವರು ಎಲ್ಲ ನಮ್ಮ ಮಂತ್ರಿಗಳ ಹತ್ರ ಒಂದು ರಿಪೋರ್ಟ್ ಕಾರ್ಡ್ ತಗೊಂಡಿದ್ದಾರೆ. ಮ್ಯಾನಿಫೆಸ್ಟೋನಲ್ಲಿ ಕೊಟ್ಟಂಥ ಭರವಸೆಗಳು ಎಷ್ಟು ಈಡೇರಿಸಿದ್ದೀರಾ, ಹೊಸ ನೀತಿಗಳು ಏನು ತಂದಿದ್ದೀರಾ, ಎಷ್ಟು ಅನುದಾನವನ್ನು ನೀವು ತಗೊಂಡು ಹೋಗಿದ್ದೀರಾ, ಏನು ವಿನೂತನ ಕಾರ್ಯಕ್ರಮ ಮಾಡಿದ್ದೀರಾ ಅಂತ ರಿಪೋರ್ಟ್ ಕಾರ್ಡು ನಾವು ಇಬ್ಬರಿಗೆ ಕೊಡಬೇಕು. ಒಂದು ನಮ್ಮ ಹೈಕಮಾಂಡಿಗೆ, ಇನ್ನೊಂದು ಜನರಿಗೆ. ಎರಡನ್ನೂ ನಾವು ಕೊಟ್ಟಿದ್ದೀವಿ. ಈ ಬಜೆಟ್ನಲ್ಲಿ ಅದನ್ನು ಮಂಡಿಸ್ತೀವಿ.